ಇನ್ನೇನ್ರಿ ಇನ್ನೊಂದು ಸ್ವಲ್ಪ ಹೊತ್ನ್ಯಾಗ ಅಂದ್ರೆ RCB ಮತ್ತು SRH ಮ್ಯಾಚ್ ಆರಂಭ ಆಗೋದ್ರಾಗ ಐತಿ. ಇನ್ನೇನ್ರಿ 2026 IPL ಆಗಾಕ ಇನ್ನೇನು ಭಾಳಿಲ್ಲ, ಭಾಳ ಅಂದ್ರೆ ಒಂದು 2 ತಾಸು ಐತೆ ಅಷ್ಟ. ಹಿಂಗಿರ್ಬೇಕಾದ್ರೆ ಈ ಒಂದು RCB ಮತ್ತು SRH ಹೈ ವೋಲ್ಟೇಜ್ ಮ್ಯಾಚ್ ಅನ್ಬೋದು ನಾವು ಇದನ್ನು. ಯಾಕಂದ್ರೆ ಈ ಹಿಂದೆ SRH ಮತ್ತು RCB ಭಾಳ ಅಂದ್ರೆ ಭಾಳ ಸೆಣಸಾಡ್ಯಾವ. ನಮ್ಮ RCB ಅಪೋಸಿಟ್ ಅವರು ಭಾಳಷ್ಟು ರನ್ನನ್ನು ನಮ್ಮ ಚಿನ್ನಸ್ವಾಮಿ ಒಳಗೆ ಹೊಡೆದು ಭಾಳ ದಾಖಲೆಯನ್ನು ಮಾಡಿದ್ದಾರೆ SRH ಅವರು. ಅದಷ್ಟೇ ಅಲ್ಲ, ಈ ಹಿಂದೆ ನಮ್ಮ RCB ಬಂದು ಕಪ್ ಎತ್ತಬೇಕು, ಇನ್ನೇನು ಕಪ್ ಗೆಲ್ಲಬೇಕು ಅನ್ನೋ ಅಷ್ಟಾಗ SRHನವ್ರು ಬಂದು ನಮ್ಗೆ ಅಡ್ಗಾಲ್ ಹಾಕಿ ಆ ಕಪ್ನ ತಾವು ಎತ್ಕೊಂಡು ಹೋಗ್ತಾರೆ. ಹೀಗೆಲ್ಲ ಒಂದಷ್ಟು ಹಳೆ ಮುನಿಸುಗಳೇನು ಅದಾವಲ್ಲ, ಇವನ್ನೆಲ್ಲ ಸೇಡ್ಗಳನ್ನ ಇವತ್ತು ತೀರಿಸ್ಕೊಳಕ್ಕೆ ನಮ್ಮ RCB ಅವರು ರೆಡಿಯಾಗಿ ನಿಂತಾರೆ. ಅಷ್ಟೇ ಅಲ್ಲ, ನಾವು ಡಿಪೆಂಡಿಂಗ್ ಚಾಂಪಿಯನ್ಸ್, ನಾವು ಕಪ್ಪನ್ನು ಉಳಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಈ ಸಲನೂ ಕಪ್ ಗೆಲ್ಲಬೇಕು ಅನ್ನೋದು ನಮ್ದು ಅಷ್ಟೇ ಒಂದು ದೊಡ್ಡದಾದಂಥ ಧ್ಯೇಯ ಆಗೈತಿ. ಹಿಂಗಿರ್ಬೇಕಾದ್ರೆ ಇವತ್ತಿನ ಒಂದು SRH ಮತ್ತು ವರ್ಸಸ್ RCB ಮ್ಯಾಚ್ ಯಾವ ರೀತಿಯಾಗಿರುತ್ತೆ ನಾವು ನೋಡೋಣ್ರಿ. RCB ಮ್ಯಾಚ್ ಅಂದ ತಕ್ಷಣ ಅಂದ್ರೆ ಎಲ್ಲರಿಗೂ ಒಂದು ದೊಡ್ಡ ಸುದ್ದಿ, ಅದು ಭಾಳ ಅಂದ್ರೆ ಭಾಳ ದೊಡ್ಡ ಸುದ್ದಿ. ಅದ್ರಾಗ ವಿರಾಟ್ ಕೊಹ್ಲಿ ಅವ್ರದ್ದು. ಹಿಂಗಿರ್ಬೇಕಾದ್ರೆ ಈಗ ವಿರಾಟ್ ಕೊಹ್ಲಿ ಅವರಂತೂ ಭರ್ಜರಿ ಪ್ರಾಕ್ಟೀಸ್ ಆರಂಭ ಮಾಡ್ಯಾರ. ಮತ್ತೊಳ್ಳಿ ವಿರಾಟ್ ಕೊಹ್ಲಿ ಅಷ್ಟೇ ಅಲ್ಲದೆ ಈಗ ನಮ್ಮ ವೆಂಕಟೇಶ್ ಅಯ್ಯರ್ ಆಗಿರ್ಬೋದು, ರಜತ್ ಪಟಿದಾರ್ ಆಗಿರ್ಬೋದು, ದೇವದತ್ ಪಡಿಕಲ್ ಅವ್ರು ಆಗಿರ್ಬೋದು, ಎಲ್ಲರೂ ಭಾಳ ಅಂದ್ರೆ ಭಾಳ ಉತ್ತಮವಾದ ಫಾರ್ಮ್ನಾಗ ಅದಾರೆ. ಮತ್ತೊಳ್ಳಿ ಈಗ ಸಲ ನಮ್ಮ ಒಂದು ಪ್ರಾಕ್ಟೀಸ್ ಮ್ಯಾಚನ್ನು ನೋಡಿದರೆ ವಿರಾಟ್ ಕೊಹ್ಲಿ ಅವರು ಮಸ್ತ್ ಬ್ಯಾಟಿಂಗ್ ಮಾಡ್ಯಾರ. ಅಷ್ಟೇ ಅಲ್ಲ, ವೆಂಕಟೇಶ್ ಅಯ್ಯರ್ ಅವರು ಕೂಡ ಅಷ್ಟೇ ಒಳ್ಳೆ ಬ್ಯಾಟಿಂಗ್ ಮಾಡ್ಯಾರ. ಮತ್ತೊಳ್ಳಿ ನಮ್ಮ ಭುವನೇಶ್ವರ್ ಕುಮಾರ್ ಬಾಲಿಂಗ್ ಅಂತೂ ನೀವು ನೋಡಿರ್ಬೋದು, ಸಿಕ್ಕಾಪಟ್ಟಿ ಎಲ್ಲಿ ಬೇಕಲ್ಲಿ ವೈರಲ್ ಆಗತೈತಿ ಬಾಲಿಂಗ್ ಆ್ಯಕ್ಷನ್ಸ್. ಮತ್ತೊಳ್ಳೆ ಅವರು ವಿರಾಟ್ ಕೊಹ್ಲಿ ಅವ್ರಿಗೆ ಹಾಕಿದಂಥ ಅದೊಂದು ಯಾರ್ಕರ್ ಬಾಲ. ಹಿಂಗಿರುವಾಗ ಇವತ್ತಿನ ಮ್ಯಾಚ್ ಏನಕ್ಕೈತಿ ಅಂತೇಳಿ ನೋಡೋಣ ಬರ್ರಿ. ಮೊದಲನೇದಾಗಿ ಮ್ಯಾಚ್ ಇರೋದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ, ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಈ ಮ್ಯಾಚ್ ಇರೋದ್ರಿಂದ ನಮ್ಮ ಚಿನ್ನಸ್ವಾಮಿ ಒಳಗೆ ಹೆಂಗಪ್ಪ ಅಂತಂದ್ರೆ ಮೊದಲ ಬ್ಯಾಟಿಂಗ್ ಮಾಡಿದಂಥವ್ರು ಭಾಳ ಅಂದ್ರೆ ಭಾಳ ಕಡಿಮೆ ಗೆದ್ದಿರೋದು. ಅಂದರೆ ಒಂದು 10 ತೊಗೊಂಡ್ರೆ 4ರಷ್ಟು ಮೊದಲ ಬ್ಯಾಟಿಂಗ್ ಮಾಡಿದವ್ರು ಗೆದ್ದಾರೆ. ಇನ್ನು ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರು 10ಕ್ಕೆ 6ರಷ್ಟು ಗೆದ್ದಾರೆ. ಹೀಗಿರುವಾಗ ನಮ್ಮ ಚಿನ್ನಸ್ವಾಮಿ ಒಳಗೆ ಇಲ್ಲಿ ಟಾಸ್ ಗೆಲ್ಲೋದನ್ನು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಕೈತಿ. ಮತ್ತು ಅಷ್ಟೇ ಅಲ್ಲದೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಾಗ ಬೌಂಡ್ರಿ ಲೈನ್ ಸಮೀಪ ಇರೋದ್ರಿಂದ ಇಲ್ಲಿ ಇವತ್ತಿನ ರನ್ಗಳ ಸುರಿಮಳೆನೂ ಹರಿದು 100ಕ್ಕೆ 100 ಸತ್ಯ. ಇನ್ನು RCB ಮತ್ತು SRHಗಳ ಸಂಭಾವನೆ ತಂಡ ನೋಡೋದಾದ್ರೆ ಇವತ್ತು RCB ತಂಡದೊಳಗೆ ಯಾರ್ಯಾರು ಇರ್ತಾರಪ್ಪ ಅಂತಂದ್ರೆ ಪಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ ಅಂತೂ ಫಿಕ್ಸ್, ದೇವದತ್ ಪಡಿಕಲ್, ರಜತ್ ಪಟಿದಾರ್, ಜಾಕೋಬ್ ಬೆತಲ್, ಟಿಮ್ ಡೇವಿಡ್, ಜಿತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಜಾಕೋಬ್ ಡಪಿ, ರಸಿಕ್ದಾರ್ ಇವತ್ತಿನ RCBದ ಒಂದು ಸಂಭಾವನೆ ತಂಡ ಇದಾಗೈತಿ. ಇಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಭುವನೇಶ್ವರ್ ಕುಮಾರ್ ಅವ್ರಿಗೆ 200 ವಿಕೆಟ್ ಅವರು IPLನಾಗ ತೊಗೊಳ್ಬೇಕಂದ್ರೆ ಅವ್ರಿಗೆ ಇನ್ನು 2 ವಿಕೆಟ್ ಬೇಕಾಗ್ಯಾವ್ರಿ. 200 ಗಡಿ ಮುಟ್ಟಾಕ ಅವ್ರಿಗೆ ಇನ್ನು 2 ವಿಕೆಟ್ ಬೇಕಾಗ್ಯಾವ. ಮತ್ತೊಳ್ಳಿ ನಾವು SRH ಸಂಭಾವನೆ ತಂಡ ನೋಡೋದಾದ್ರೆ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಹೆನ್ರಿಚ್ ಕ್ಲಾಸೆನ್, ಲಿವಿಂಗ್ಸ್ಟನ್, ನಿತೀಶ್ ಕುಮಾರ್ ರೆಡ್ಡಿ, ಅನಿಕೇತ್ ವರ್ಮಾ, ಹರ್ಷ್ ದುಬೆ, ಜಯದೇವ್, ಹರ್ಷಲ್ ಪಟೇಲ್ ಮತ್ತು ಜಿಶೇನ್ ಅನ್ಸಾರಿ, ಇದು SRH ಸಂಭಾವನೆ ತಂಡ ಆಗೈತಿ. ಇಲ್ಲಿ ನೀವು ಈ ಒಂದು ತಂಡದಾಗ ಅಬ್ಸರ್ವ್ ಮಾಡಿರ್ಬೋದು ಏನಪ್ಪ ಅಂತಂದ್ರೆ ಹರ್ಷಲ್ ಪಟೇಲ್ ಅವರು ಈ ಹಿಂದೆ ನಮ್ಮ ಕೂಡ ಆಡಿದಂಥ ಒಬ್ಬ ಆಟಗಾರ. ಮತ್ತು ಅಷ್ಟೇ ಅಲ್ಲ, ನಮ್ಮಲ್ಲಿರುವಂಥ ಭುವನೇಶ್ವರ್ ಕುಮಾರ್ ಸಹಿತ ಈ ಹಿಂದೆ SRH ಆಡಿದಂಥ ಆಟಗಾರ. ನೋಡೋಣ ಇವತ್ತು ಭುವನೇಶ್ವರ್ ಕುಮಾರು ಮತ್ತು ಹರ್ಷಲ್ ಪಟೇಲ್ ಯಾವ ರೀತಿಯಾಗಿ ಮಾಡ್ತಾರಂತೇಳಿ ಬಾಲಿಂಗ್ ಮಾಡ್ತಾರಂತ ನೋಡೋಣ. ಇನ್ನು ಹರ್ಷಲ್ ಪಟೇಲ್ ವಿರುದ್ಧ ನಮ್ಮ ಕಿಂಗ್ ಕೊಹ್ಲಿ ಸ್ಟ್ರೈಕ್ ರೇಟ್ ಮಾತ್ರ ಭಾಳ ಅಂದ್ರೆ ಭಾಳ ಉತ್ತಮವಾಗೈತಿ. ಹೆಡ್ ಅವ್ರಿಗೆ ಇವತ್ತು ನಮ್ಮ ಭುವನೇಶ್ವರ್ ಕುಮಾರ್ ಹೆಡ್ಡೇಕ್ ಆಗ್ತಾರಂತ ಅನ್ನೋದನ್ನು ಸಹಿತ ನಾವು ನೋಡಬೇಕಾಗೈತಿ. ಏನು ಇಲ್ಲ ಅಂದ್ರೆ ಭುವನೇಶ್ವರ್ ಕುಮಾರನ್ನ ಬುಗ್ರಿ ಆಡಿಸ್ದಂಗೆ ಟ್ರಾವಿಸ್ ಹೆಡ್ ಅವ್ರು ಆಡಿಸ್ತಾರೆ, ಏನು ಅದನ್ನು ನೋಡೋಣ ಇವತ್ತು ಏನಾಗ್ಬೋದು ಅಂತೇಳಿ. ಮತ್ತಿನ್ನು ಈ ಹಿಂದಿನ ಒಂದಷ್ಟು ಅಂಕಿಅಂಶಗಳನ್ನು ನೋಡೋದಾದ್ರೆ SRH ಮತ್ತು RCB ಇದುವರೆಗೂ 25 ಸಾರಿ ಮುಖಾಮುಖಿ ಆಗೈತಿ. ಈ 25 ಸಲದ ಒಳಗೆ RCB 11 ಬಾರಿ ಗೆದ್ರೆ SRH 13 ಬಾರಿ ಗೆದ್ದೈತಿ. ಇನ್ನೊಂದು ಯಾವುದೇ ಫಲಿತಾಂಶ ಬಂದಿಲ್ಲ ಇನ್ನೊಂದು ಮ್ಯಾಚ್. ಈ ಒಂದು 2 ಅಂತರ ಏನೈತಿಲ್ಲ, ಈ 2 ಅಂತರವನ್ನು ಕಡಿಮೆ ಮಾಡ್ಕೊಳ್ಳೋಕೆ ಇವತ್ತು ಒಂದು ಚಾನ್ಸ್ ಐತಿ. ಇವತ್ತು ಒಂದು ಚಾನ್ಸನ್ನು ತೊಗೊಂಡು ಮತ್ತು ನಮ್ಮ RCB ತಂಡದವರು ಈ ಅಂತರನ ಮತ್ತಟ ಕಡಿಮೆ ಮಾಡ್ತಾರಂತೇಳಿ ನಾವು ಅನ್ಕೋತೀವಿ. ಇನ್ನು ಅಷ್ಟೇ ಅಲ್ಲದೆ ನಮ್ಮ ತಂಡ ಈಗ ಫುಲ್ ಅಂದ್ರೆ ಫುಲ್ ಪರ್ಫೆಕ್ಟ್ ಆಗೈತಿ. ಎಲ್ಲ ಪ್ಲೇಯರ್ಸು ಫಾರ್ಮ್ ಒಳಗದಾರ. ಯಾವ ರೀತಿಯಾಗಿ ಮ್ಯಾಚ್ ನಡೀತೈತಿ ಅಂತೇಳಿ ಭಾಳ ಅಂದ್ರೆ ಭಾಳ ಉತ್ಸುಕರಾಗ್ಯಾರ. ಎಲ್ಲರೂ ಏನಕ್ಕತಿ ಅದನ್ನು ನೋಡೋಣ ಅಂತೇಳಿ. ಅದ್ರಾಗ ವಿಶೇಷವಾಗಿ ಮತ್ತೊಳ್ಳಿ ನಮ್ಮ ಚಿನ್ನಸ್ವಾಮಿ ಒಳಗೆ ಮ್ಯಾಚ್ ನಡೆಯುತ್ತೋ ಇಲ್ಲೋ ಅಂತೇಳಿ ಎಲ್ಲರೂ ಭಾಳ ಡೌಟ್ನಾಗಿದ್ರೆ ಈ ಚಿನ್ನಸ್ವಾಮಿ ಒಳಗೆ ಮ್ಯಾಚ್ ನಡೆಯಕತ್ತಿದ್ರಿಂದ ಇದು ಇನ್ನೂ ದೊಡ್ಡ ಖುಷಿ ಆಗೈತೆ ನಮ್ಮ ಜನಕ್ಕೆ. ಇವತ್ತು ಇನ್ನೇನೋ ಒಂದು 2-3 ತಾಸನ್ಯಾಗ ಮ್ಯಾಚ್ ಸ್ಟಾರ್ಟ್ ಆಗೈತಿ. ನೋಡೋಣ್ರಿ ಇವತ್ತಿನ SRH ಮತ್ತು RCB ಹೈ ವೋಲ್ಟೇಜ್ ಮ್ಯಾಚ್ ಯಾವ ರೀತಿಯಾಗಿರ್ತೈತಿ ಮತ್ತು ಹೆಂಗೆ ಇರ್ತೈತಿ, ಇದರ ಒಂದು ಕಾವು ಯಾವ ರೀತಿಯಾಗೈತೆ ಅಂತೇಳಿ ನಾವು ನಿಮ್ಗೆ ಪ್ರತಿ ಕ್ಷಣದ ಅಪ್ಡೇಟ್ನ ಕೊಡ್ತಾ ಹೋಗ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್